ಇದೆ ಸರ್. ಅವ್ರ ಅದ್ರ ಬಗ್ಗೆ ಹೇಳ್ತಾರೆ. ರೈಟರ್ ಡೈರೆಕ್ಟರ್. ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಾರನ್ನೋ ಒಬ್ಬರನ್ನ ಕೀಳಾಗಿ ತೋರಿಸ್ಬೇಕು, ಯಾರನ್ನೋ ಮೇಲಾಗಿ ತೋರಿಸ್ಬೇಕು ಅನ್ನೋದನ್ನ ಒಂದು ವಾದ ಇಬ್ಬರ ಮಧ್ಯ ಬರುತ್ತೆ. ಯಾಕಂದ್ರೆ ಒಂದು ಕೊಲೆ ಇದೆ, ಅವನಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾರಿ ಸಬ್ ಇನ್ಸ್ಪೆಕ್ಟರ್ ಸಾರಿ ಅವ್ನು ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಅವ್ನು ಎಲ್ಲಾ ಮೆಥಡ್ಗಳನ್ನು ಎಂಪ್ಲಾಯ್ ಮಾಡ್ಬೇಕು. ಅವ್ನು ಸತ್ಯ ಬಯಸ್ಬೇಕು, ಅವ್ನ ಕರ್ತವ್ಯ ಅದು ಸತ್ಯವನ್ನು ಬಾಯ್ಬಿಡಿಸುವಂತ. ಎದುರುಗಡೆ ಕೂತಿರೋನು ಅವನು ಅದೇ ಅವನೇ ಟ್ರೈಲರ್ ನಲ್ಲಿ ಅಥವಾ ಡೈಲಾಗ್ ಟೀಸರ್ ನಲ್ಲಿ ಹೇಳೋ ಪ್ರಕಾರ ಅವನು ಎಲ್ಲ ಇವರೇ ಹೇಳ್ತಾರೆ, ಇನ್ಸ್ಪೆಕ್ಟರ್ ಹೇಳ್ತಾರೆ, ಇವನು ವಿಟ್ನೆಸ್, ಇವನು ಕ್ರಿಮಿನಲ್, ಇವನಿದ ಅಂತ ಗೊತ್ತಿಲ್ಲ. ಸೊ ಅವನು ಒಬ್ಬ ಅನಾಮಧೇಯ. ಸೊ ಇದು ಅನಾಮಧೇಯ ಅನ್ನೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ದು ಏನಂದ್ರೆ, ಇದು ಅನಾಮಧೇಯ ಅಂದ್ರೆ ಹೆಸರಿಲ್ದವನು ಯಾರು ಬೇಕಾದ್ರೂ ಆಗ್ಬೋದು. ನಾನು, ನೀವು, ಯಾರು ಬೇಕಾದ್ರು ಈ ದೇಶದ ಎಲ್ಲ ಯಾವ ಪ್ರಜೆ ಬೇಕಾದ್ರೂ ಆಗ್ಬಹುದು. ಇದು ಯಾರ ಕಥೆ ಬೇಕಾದ್ರೂ ಆಗ್ಬಹುದು, ಯಾರಿಗೆ ಬೇಕಾದ್ರೂ ಅದು ನಡಿಬಹುದು. ಈ ತರ ಅವ್ನು ಕೊಲೆ ಮಾಡಿದನೋ ಇಲ್ವೋ, ಅಥವಾ ಯಾವ್ದೊಂದು ಅಪರಾಧ ಮಾಡಿದನೋ ಇಲ್ವೋ, ಅವನ ಮೇಲೆ ಅಪರಾಧ ಬಂದು ಅವ್ನು ಹಿಡ್ಕೊಂಡಾಗಿ ಅವನ್ನ ಟಾರ್ಚರ್ ಮಾಡುವಂತಹ ಪರಿಸ್ಥಿತಿ ಬಂದ್ರು ಬರ್ಬೋದು. ಸೊ ಹಾಗಾಗಿ ಎಲ್ರಿಗೂ ರಿಲೇಟ್ ಆಗುತ್ತೆ ಇದು ಅಂತ ನನ್ಗೆ ಅನ್ಸುತ್ತೆ. ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಅವ್ರ ಮಧ್ಯ ಇದೆ, ಖಂಡಿತ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಇದೆ. ಅದೇ ಅವ್ರ ಬರವಣಿಗೆ ಹೆಂಗಿರುತ್ತೋ ಆಗಿರುತ್ತೆ. ಬಟ್ ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಬಿಟ್ಕೊಟ್ಟಿಲ್ಲ. ಒಂದು ಪಕ್ಷದ ಪರ ಜರ್ನಲಿಸ್ಟ್ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಡೈಲಾಗ್ ಕೊಟ್ಟಿರ್ಲಿಲ್ವಾ? ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಚಾಲ್ತಿಯಲ್ಲಿರೋ ಸರ್ಕಾರದ ಪರ ಕೆಲಸ ಮಾಡುತ್ತೆ ಅಂತ ಇದೆ. ಅದನ್ನ ಇವರು ಟ್ರೈಲರ್ ಯೂಸ್ ಮಾಡಿಲ್ಲ. ನಾನದೇ ಅನ್ಕೋತಾ ನೋಡಿದಾಗ ಒಂದ್ ಬ್ಯಾಲೆನ್ಸ್ ಇದ್ದಿರ್ಬೇಕಾಗಿತ್ತು ಅಂತ ನಾನು ಹೇಳಂತಿದ್ದೆ. ಅದನ್ನು ಆಮೇಲೆ ಆ ಕಡೆ ಬಂದು ಒಂದು ತೊಂದ್ರೆ ಕೊಡ್ಬೇಕಲ್ಲ. ಸೊ ಇದೆ, ಇದಾದ್ಮೇಲೆ ಇದೆ. ಹೌದು, ಅಂದ್ರೆ ಆ ಥರದ್ದು ನಡೀತಾ ಇದೆ. ಇದು ಜನರಲೈಸ್ ಮಾಡಿ ಯೂಸ್ ಮಾಡಬಾರ್ದು ಅಂತ ನಾನು ಒಪ್ಕೋತೀನಿ. ಎಲ್ಲರನ್ನು ಒಂದೇ ತಕ್ಕಡಿ ತಗೊಳ್ಳಿಕ್ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಯಾಕಂದ್ರೆ ಅದೊಂದು ದೊಡ್ಡ ಉದ್ದಿಮೆ ಆಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆಲ್ರಿಗೂ ಆಕ್ಚುಲ್ ಸಿನಿಮಾ ಪತ್ರಕರ್ತರೆಲ್ಲ ನೋಡಿರ್ತೀರ ಅದನ್ನ. ನಾವುಗಳು ಅದನ್ನ ನೋಡಿ ಅದನ್ನ, ಯಾಕಂದ್ರೆ ಸಂವಿಧಾನದ ಒಂದು ಸ್ತಂಭ ನಮ್ಮ ಪತ್ರಿಕೋದ್ಯಮ. ಅದಕ್ಕೆ ಎಷ್ಟೊಂದು ಒಡಕುಗಳು ಬಿರುಕುಗಳು ಬಂದಿವೆ ಇವಾಗ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಅದನ್ನ ಆ ಪ್ರಶ್ನೆ ಎತ್ತಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಬಟ್ ಅದರಲ್ಲೇ ಯಾಕಂದ್ರೆ ಇವತ್ತಿಗೆ ಬಂಡವಾಳದಿಂದ ತಪ್ಪಿಸ್ಕೊಂಡು ಈಚೆ ಬಂದು ಇಂಡಿಪೆಂಡೆಂಟ್ ಆಗಿ ಪತ್ರಕರ್ತರು ಎಲ್ಲಾ ರಿಸ್ಕ್ಗಳನ್ನು ತಗೊಂಡು ಇವತ್ತಿಗೂ ಪತ್ರಕರ್ತರನ್ನ ಜೀವಂತವಾಗಿ ಇಟ್ಕೊಂತಾರೆ. ಸೊ ಅವರುಗಳ ಪ್ರಾತಿನಿಧ್ಯ ಇರಬೇಕು. ಇದೆ ಆಕ್ಚುಲ್ ಸಿನಿಮಾದಲ್ಲಿದೆ. ಟೀಸರ್ ನನಗೂ ಒಂದಿತ್ತು ಕಮೆಂಟ್, ಇದು ಕಂಪ್ಲೇಂಟ್ ಅವ್ರಿಗೆ ಹೇಳೋದಿತ್ತು. ಏನಾಯ್ತು ಸೆನ್ಸರ್ದಲ್ಲ ಎಲ್ಲ ಆಗಿದೆ, ಅವ್ರಿಗೆ ಗೊತ್ತಿರುತ್ತೆ ಸರ್. ನಮ್ಗೆ ಅದು ಅಂದ್ರೆ ಮತ್ತೆ ಹೆಂಗೆ ಅಂದ್ರೆ, ನಾನು ನನ್ನ ಪ್ರೊಡಕ್ಷನ್ ಅಂತ ಮಾಡಕ್ ಶುರು ಮಾಡಿದಾಗ ನಾನು ಆತರ ಶುರು ಮಾಡ್ಕೊಂಡೆ. ಈಗ ಎಲ್ಲರತ್ರ ಬಂಡವಾಳ ಅಷ್ಟೊಂದಿರಲ್ಲ. ಈಗ ಸಿನಿಮಾ ಮಾಡ್ಬೇಕು ಅಂದ್ರೆ ರಿಟರ್ನ್ಸೇ ತುಂಬಾ ಕಡಿಮೆ ಇದ್ದಾಗ ಬಂಡವಾಳ ಹಾಕೋ ಸಿಕ್ಕೋದೇ ಇಲ್ಲ. ಒಂದು ಒಳ್ಳೆ ಐಡಿಯಾ ಅಂದ್ರೆ ಬಂಡವಾಳ ಹಾಕೋನ ಓಡುತ್ತೆ ಅಥವಾ ಓಡೋದಿಲ್ಲ ಅನ್ನೋ ಒಂದು ಅವನ ಇದಿರ್ತಲ್ಲ, ಅವನ ಜಡ್ಜ್ಮೆಂಟ್ ಇರುತ್ತಲ್ಲ, ಅವನ ಜಡ್ಜ್ಮೆಂಟ್ ತಕ್ಕ ಹಾಗೆ ನಾವು ಕಥೆ ಹೇಳಿಲ್ಲ ಅಂತಂದಾಗ ಅವ್ನು ಇದನ್ನೆಲ್ಲ ಅಂದ್ರೆ ಸೀರಿಯಸ್ ಯಾವ ಸಬ್ಜೆಕ್ಟ್ ತಗೋತೀವಿ ಅಂತಂದ್ರೆ ಸ್ಟಾರ್ಗಳಿಲ್ಲ ಅಂತಂದ್ರೆ ಓಡೋದಿಲ್ಲ ಅಂತಂದ್ರೆ ಸಿನಿಮಾ ಅವ್ನು ಯಾಕೆ ದುಡ್ಡು ಹಾಕ್ತಾನೆ. ಸೊ ಆ ತರ ಇದ್ದಾಗ ಸಣ್ಣದಾಗಿ ದುಡ್ಡನ್ನ ಸೇರಿಸಿ ಮಾಡುವಂತ ಸಿನಿಮಾ ಇದ್ದಾಗ ಒಂದಷ್ಟು ಜನ ಟೆಕ್ನಿಷಿಯನ್ಸ್, ಒಂದು ಜನ ಆರ್ಟಿಸ್ಟ್ಗಳು ನನ್ನ ಸಿನಿಮಾ ಹಂಗೆ ಮಾಡಿದ್ರು. ದುಡ್ಡು ನನ್ನ ಕೈಯಲ್ಲಿ ಏನಾಗುತ್ತೋ ಅಷ್ಟು ದುಡ್ಡು ಕೊಡ್ತಾ ಇದ್ದೆ. ಮಿಕ್ಕಿದ್ದನ್ನ ಅವ್ರನ್ನ ಶೇರ್ ಅಂತ ಕನ್ಸೆಪ್ಟ್ ಮಾಡಿ ಅವ್ರನ್ನೆಲ್ಲರೂ ಕೋ ಪ್ರೊಡ್ಯೂಸರ್ಸ್ ಅಂತ ಅವ್ರನ್ನೆಲ್ಲ ಪಾರ್ಟ್ನರ್ಸ್ ಅಂತ ತಗೊಂತ ಇದೆ. ಅದನ್ನ ಐ ಕಾಲ್ ಇಟ್ ಅದನ್ನ ಮುಂಚೆ ಶೇರ್ ಆಫ್ ಪ್ರಾಫಿಟ್ ಅಂತ ಇದ್ರು, ನಾನು ಅದನ್ನ ಶೇರ್ ಆಫ್ ರಿಸ್ಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ನಂಬಿ ಒಬ್ಬನ ಕೆಲಸವನ್ನ ನಂಬಿ ರಿಸ್ಕ್ ತಗೊಂಡು ಅವ್ರ ಒಳಗಡೆ ಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ರಿಸ್ಕ್ ಹೋಲ್ಡರ್ಸ್, ಪ್ರಾಫಿಟ್ ಹೋಲ್ಡರ್ಸ್ ಅಲ್ಲ, ಅವರೆಲ್ಲ ರಿಸ್ಕ್ ತಗೊಂಡು ಬಂದಿದ್ದಾರೆ ಅಂತ ಒಂದು ಫೇರ್ ಶೇರ್ ಮಾಡಲ್ ಅಂತ ಈಗಿನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಅವ್ರೇನ್ ಪ್ಲಾನ್ ಮಾಡಿದ್ರು ಎಕ್ಸಾಕ್ಟ್ ಅಂತ. ಜವಾಬ್ದಾರಿ ಅವ್ರದೇ ಇದೆ, ಅವರೇ ಆಕ್ಚುಲಿ ದುಡ್ಡು ಹಾಕಿದ್ರು. ಹಾಗಾಗಿ ಪಾಪ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಬಿಟ್ಟು ನಾವೆಲ್ಲ ಆರಾಮಾಗಿದ್ದೀವಿ. ನನಗನ್ಸುತ್ತೆ ಎಲ್ಲಾ ತರದ ಆಪ್ಷನ್ಸ್ ನಾವು ಓಪನ್ ಆಗಿ ಇಟ್ಕೊಂಡು ಎಲ್ಲ ತರದ್ದು ಟ್ರೈ ಮಾಡಿದ್ದೇವೆ. ಈ ತರದ ಅಟೆಂಪ್ಟ್ಗಳು ಒಂದೇ ಕಡೆ ಗೆಲ್ಲೋದು ಅಥವಾ ಒಂದು ಕಡೆ ದುಡ್ಡು ಮಾಡೋದು ಸಾಧ್ಯನೇ ಇಲ್ಲ. ಈಗ ನಾನಂತೂ ಕೆಲವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕೇಳಿದ್ದು ತುಂಬಾ ಪುಟ್ಟ ಬಜೆಟ್ ಅಲ್ಲಿ ಮಾಡಿದ್ರು ಅವ್ರು ಹೇಳ್ತಾರೆ, ನೀವು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೀವು ರಿಕವರ್ ಮಾಡಕ್ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ.
OTT ಮುಂಚೆ ಒಂದಿತ್ತು, ಈ ಕೊರೋನಾ ಬಂದು OTT ಸಾಯಿಸ್ಬಿಡ್ತು. ಯಾಕಂದ್ರೆ ಕೊರೋನಾ ಬಂದ ತಕ್ಷಣ ಸ್ಟಾರ್ಗಳೆಲ್ಲ ಮುಂಚೆ OTT ಟಿವಿ ತರ ಕನ್ಸಿಡರ್ ಮಾಡ್ತಾ ಇದ್ರು OTT ಅನ್ನ. ಈ ಸ್ಮಾಲ್ ಸ್ಕ್ರೀನ್ ನಮ್ಗೆಲ್ಲ ನಮ್ ಸ್ಟಾರ್ ಹೋಗ್ಬಿಡುತ್ತೆ ಅಂತ. ಕೊನೆಗೆ ಅವ್ರಿಗೆ ಬದುಕಕ್ಕೆ ದಾರಿ ಇಲ್ಲ ಅಂತಂದಾಗ ಸೀದಾ ಹೋಗ್ಬಿಟ್ಟು OTT ಕೂತ್ಕೊಂಡ್ಬಿಟ್ರು. ಇವತ್ತಿನ ದಿನ ದೊಡ್ಡ ದೊಡ್ಡ ಸಿನಿಮಾ ನಾವು ಏನ್ ಹೇಳ್ತೀವಿ ಪ್ಯಾನ್ ಇಂಡಿಯಾ ಅಂತ ಮಾಡಕ್ ಹೋಗಿ ಬಜೆಟ್ಗಳನ್ನು ದೊಡ್ಡದು ಮಾಡಿ ಇವ್ರು ಏನ್ ಮಾಡ್ತಾ ಇದಾರೆ, ಒಂದು OTT ಕಾರ್ಪೊರೇಟ್ ಆಯ್ತಲ್ಲ, ಅವ್ರಿಗೆ ಒಂದು ಬಜೆಟ್ ಅಂತ ಇಟ್ಟಿರ್ತಾರೆ. ಆ ಬಜೆಟ್ ನ ಪೂರ್ತಿ ಇವರೇ ತಿಂದು ಬಿಡ್ತಾರೆ. ಆಕ್ಚುಯಲ್ ಆಗಿ ಬಡವರ ಹೊಟ್ಟೆ ಮೇಲೆ ಹೊಡೆಯೋದು ಒಂದು ಇದೆ. ಸೊ ಅಂದ್ರೆ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಕೊಲ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಜೆಟ್ ಅಂತ ಮಾಡ್ಬೋದು, ಅವಶ್ಯಕ ಇದ್ದರೆ ನಾನು ಒಪ್ಕೋತೀನಿ. ನೋಡಿ ಅವತಾರ ತರದ ನಾವು ಸಿನಿಮಾ ಮಾಡ್ತೀವಿ, ದುಡ್ಡು ಬೇಕು. ಯಾಕಂದ್ರೆ CGI ಮಾಡೋದಕ್ಕೆ ಒಂದೊಂದು ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಆಗುತ್ತೆ, ಅಷ್ಟು ಕೆಲಸ ಆಗುತ್ತೆ ಅದಕ್ಕೆ. ಆದ್ರೆ ಅನವಶ್ಯಕವಾಗಿ ನಾವು ಸುಮ್ಮನೆ ಖರ್ಚು ಮಾಡಿ ಉಡಾಫೆ ಮಾಡಿ ನಾವು ದುಡ್ಡು ವೆಚ್ಚ ಮಾಡಿ ಇನ್ನೊಬ್ಬ ಯಾರು ಯೋಗ್ಯ ಅವ್ನ ಪಾಪ ಪ್ರಯತ್ನ ಪಟ್ಕೊಂಡು ಎಲ್ಲೋ ತಳಸ್ತರದಿಂದ ಬಂದಿದ್ದು ತುಂಬಾ ಕಷ್ಟ ಪಟ್ಕೊಂಡು ಟ್ಯಾಲೆಂಟ್ ಇರುವಂತ ಒಬ್ಬ ಮನುಷ್ಯ ಸಿನಿಮಾ ಮಾಡಕ್ಕೆ ಅಂತ ಬಂದಾಗ ಅವನಿಗೆ ಬಂಡವಾಳ ಹಾಕೊಡೋದಕ್ಕೆ OTT ಹತ್ರ ದುಡ್ಡು ಇರೋದು. ಅವ್ರ ಪಕ್ಕ ಕಾರ್ಪೊರೇಟ್ ದುಡ್ಡಿದ್ರೆ ತಗೋತಾರೆ, ದುಡ್ಡಿಲ್ಲ ಅಂತ ತಗೊಳ್ಳೋದು. ತುಂಬಾ ಸಿಂಪಲ್. ಅವ್ರಿಗೆ ಯಾವ್ದು ಕರುಣೆ ಎಲ್ಲ ಏನೂ ಇಲ್ಲ. ಸೊ ಹಂಗಾಗಿ ಏನಾಗಿದೆ, ನಾವೆಲ್ಲ ನಮ್ಮ ಪರಿಸ್ಥಿತಿ ಈಗ ಬಾಣಲೆಯಿಂದ ಬೆಂಕಿಗೆ ಅಂತ ಆಗೋಗಿದೆ. ಮುಂಚೆ ಡಿಸ್ಟ್ರಿಬ್ಯೂಟರ್ಗಳಿದ್ರು, ಅವರ ಹಂಗಿನಲ್ಲಿ ನಾವಿದ್ವಿ. ಈಗ OTTಗಳ ಹಂಗಿನಲ್ಲಿದ್ವಿ. OTTಗಳು ಹೆಂಗೆ ಅಂದ್ರೆ ಮಾರ್ಕೆಟ್ ಹೆಂಗಿದೆಯೋ ಹಂಗಿದ್ದಾರೆ ಅವ್ರು ಅಷ್ಟೇ. ಸೊ ಈಗ ಎಲ್ಲಾ ಆಪ್ಷನ್ಸ್ ಓಪನ್ ಇಟ್ಕೋಬೇಕಾದ್ರೆ ನಮ್ಮ ಟಿವಿ, ಸ್ಯಾಟಲೈಟ್ ಮತ್ತೆ ಓವರ್ಸೀಸು ಎಲ್ಲದರಲ್ಲೂ ಎಲ್ಲೆಲ್ಲ ಚುಚ್ಚು ದುಡ್ಡು ಬರುತ್ತೋ ಎಲ್ಲಾನು ಸೇರಿಸಿ ಈ ತರ ಸಿನಿಮಾ ಮಾಡ್ಬೇಕಾದ್ರೆ ಒಂಥರ ಸಣ್ಣ ರೈತರ ತರ ನಾವೆಲ್ಲ ಈಗ. ಕೊನೆಗೆ ಯಾರು ಮೊನ್ನೆ ಪ್ರೊಡ್ಯೂಸರ್ ಇರ್ತಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ಎಲ್ಲೂ ದುಡ್ಡಿಲ್ಲ ಅಂತಂದಾಗ ನಾವ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಜನಗಳ ಹತ್ರ ಹೋಗ್ಬೇಕು. ಪ್ರಜಾಪ್ರಭುತ್ವ ಅಲ್ಲ ನಮ್ದು, ಪ್ರಜೆನೇ ಪ್ರಭು. ಅವನು ಆಕ್ಚುಲ್ ಆಗಿ ಒಳ್ಳೆ ಆಡಿಯನ್ಸ್ ನ ನಾವು ಬೆಳೆಸಿ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೂ ಸಮಾಜಕ್ಕೆ ಆಕ್ಚುಲ್ ಆಗಿ ತುಂಬಾ ದೊಡ್ಡ ಕಾಣಿಕೆ ಆಗುತ್ತೆ ಸಿನಿಮಾದಿಂದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.